ಆಲ್ಮೋಸ್ಟ್ ನೋಡಿ ಇಲ್ಲಿ ಸ್ಪೇಸೇ ಇಲ್ಲ, ಕಂಪ್ಲೀಟ್ ಝೀರೋ ಸ್ಪೇಸ್. ಇಲ್ಲಿ ಸ್ಪೇಸ್ ಕ್ರಿಯೇಟ್ ಆಗಿದೆ, ಈ ಕಡೆ ಇದೆ ಈ ಕಡೆ ಇದೆ. ನಮಸ್ಕಾರ. ಇಲ್ಲಿ ಈ ಎಕ್ಸ್ರೇ ನಲ್ಲಿ ನೋಡ್ಬೇಕಾಗಿರೋದು ಏನಂದ್ರೆ, ಯೂಶಲಿ ಮಂಡಿ ಒಂದ್ಸರಿ ಸೌದ್ರೆ ಮತ್ತೆ ಅದು ಆಪರೇಷನ್ ಮಾಡಬೇಕು, ಅದು ಮತ್ತೆ ರೀಜನರೇಟ್ ಆಗಲ್ಲ, ಅದು ಮಂಡಿನಲ್ಲಿ ಕಾರ್ಟಿಲೇಜ್ ಬರೋದಿಲ್ಲ ಅಂತ ಹೇಳ್ತಾರೆ. ಬಟ್ ಕಾರ್ಟಿಲೇಜು ರೀಗ್ರೋ ಆಗಲ್ಲ ಅಂತ ಹೇಳ್ತಾರೆ. ಇದು ಇವ್ರದ್ದು ಎಕ್ಸ್ರೇ ನಲ್ಲಿ ಆಲ್ಮೋಸ್ಟ್ ನೋಡಿ ಇಲ್ಲಿ ಸ್ಪೇಸೇ ಇಲ್ಲ, ಕಂಪ್ಲೀಟ್ ಝೀರೋ ಸ್ಪೇಸ್. ಇಲ್ಲಿ ಆಲ್ಮೋಸ್ಟ್ ಮೂಳೆ ಮೇಲೆ ಮೂಳೆ ಕುತ್ಕೊಂಡಿರೋ ತರ ಇದೆ. ಇದು ಯಾವಾಗ ಡಿಸೆಂಬರ್ 2023 ಡಿಸೆಂಬರ್ 13 ತೆಗೆದಿರೋ ಎಕ್ಸ್ರೇ, ಸೆಪ್ಟೆಂಬರ್ 15ನೇ ತಾರೀಕು ತೆಗೆದಿರೋ ಎಕ್ಸ್ರೇ ಇದು. ಇಲ್ಲಿ ನೋಡಿ ಸ್ಪೇಸ್ ಬಂದಿದೆ, ಇಲ್ಲಿ ಸ್ಪೇಸ್ ಇಲ್ಲ, ಇಲ್ಲಿ ಸ್ಪೇಸ್ ಕ್ರಿಯೇಟ್ ಆಗಿದೆ, ಈ ಕಡೆ ಇದೆ ಈ ಕಡೆ ಇದೆ. ಇಲ್ಲಿ ಈ ಕಡೆ ಇಲ್ಲ ಈ ಕಡೆ ಇಲ್ಲ, ಎರಡು ಕಡೆ ಸ್ಪೇಸ್ ಇಲ್ಲ. ಸೊ ಇಲ್ಲಿ ಕಾರ್ಟಿಲೇಜು, ಇದು ಯೂಶಲಿ ಕಾರ್ಟಿಲೇಜು ಇದು ಮೇಲ್ಗಡೆ ಇರ್ತಕ್ಕಂಥದ್ದು, ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಕಾರ್ಟಿಲೇಜು, ಇದೆಲ್ಲ ಮಿನಿಸ್ಕಸ್ ಇವೆಲ್ಲ. ಸೊ ಇದು ಸವಿತೆ ಡಿಜನರೇಷನ್ ಆಗುತ್ತೆ. ಡಿಜನರೇಷನ್ ಏನಕ್ಕಾಗುತ್ತೆ ಅಂದ್ರೆ, ಇನ್ಫ್ಲಮೇಷನ್ ಇರುವಾಗ, ನಾವು ಇನ್ಫ್ಲಮೇಟರಿ ಫುಡ್ ತಗೊಳ್ಳುವಾಗ, ಟೀ ಕಾಫಿ, ಹಾಲು ಮೊಸರು, ಗೋಧಿ, ಮೈದಾ ಮತ್ತೆ ಈ ರಿಫೈಂಡ್ ಆಯಿಲ್ಸು, ಸಕ್ಕರೆ ಅದೆಲ್ಲ ಜಾಸ್ತಿ ಯೂಸ್ ಮಾಡುವಾಗ ಇದು ಜಾಸ್ತಿ ಎರೋಷನ್ ಆಗುತ್ತೆ, ಕಂಪ್ಲೀಟ್ ಆಗಿ ಸವಿತ ಆಗುತ್ತೆ. ಒಂದ್ಸರಿ ಸೌದ್ರೆ ನೆಕ್ಸ್ಟ್ ಏನ್ ಮಾಡ್ತಾರೆ, ಫಸ್ಟ್ ಇವಾಗ ಗ್ರೇಡ್ 3 ಅಥವಾ ಗ್ರೇಡ್ 4 ಆಸ್ಟಿಯೋಆರ್ಥರೈಟಿಸ್ ಇದೆ ಅಂದ್ರೆ ನಿಮಗೆ ಇನ್ನೊಂದು 6 ತಿಂಗಳು 1 ವರ್ಷದಲ್ಲಿ ಸರ್ಜರಿ ಬೇಕಾಗುತ್ತೆ. ಸರ್ಜರಿ ಮಾಡಿಸ್ಕೊಳ್ಳಿ. ಸರ್ಜರಿ ಮಾಡಿಸ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಕಷ್ಟ ಆಗುತ್ತೆ, ಅದು ಲೈಫ್ ಟೈಮ್ ನೀವು ಪೇನ್ ಅನುಭವಿಸ್ಬೇಕು ಅಂತ ಸರ್ಜರಿ ಮಾಡಿ ಏನ್ ಮಾಡ್ತಾರೆ, ಇದನ್ನ ತೆಗಿತಾರೆ ಇಲ್ಲಿ, ಮತ್ತೆ ಇದನ್ನು ತೆಗಿತಾರೆ. ಜಸ್ಟ್ ನೀಟಾಗಿ ಇದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಅಲ್ಲಿಗೆ ಸ್ಟೀಲ್ದು ಅಥವಾ ಟೈಟಾನಿಯಮ್ದು ಯಾವುದೋ ಒಂದು ಫಿಕ್ಸ್ ಮಾಡ್ತಾರೆ. ಮೆಟಲ್ ಫಿಕ್ಸ್ ಮಾಡಿ ಆದ್ಮೇಲೆ ಅದು ಲೈಫ್ ಟೈಮ್ ಅವ್ರಿಗೆ ಬೆಂಡ್ ಮಾಡಕ್ ಬರೋದೇ ಇಲ್ಲ, ಕಂಪ್ಲೀಟ್ ಆಗಿ ಬೆಂಡ್ ಮಾಡಕ್ ಬರಲ್ಲ, ಕೆಳಗಡೆ ಕುತ್ಕೊಳಕ್ ಬರಲ್ಲ, ಆ ತರ ಆಗುತ್ತೆ. ಮತ್ತೆ ಅದರದೇ ಆಗಿರ್ತಕ್ಕಂಥ ಸೈಡ್ ಎಫೆಕ್ಟ್ಸ್, ತುಂಬಾ ಕಾಂಪ್ಲಿಕೇಶನ್ಸ್ ಇರ್ತವೆ ಸರ್ಜರಿ. ಬಟ್ ಇಲ್ಲಿ ನಾವು ಕೊಡ್ತಕ್ಕಂಥ ಇಂಜೆಕ್ಷನ್ಸ್ ಮತ್ತು ಟ್ರೀಟ್ಮೆಂಟ್ ಅಲ್ಲಿ ನಾನ್ ಸರ್ಜಿಕಲ್ ಪೇನ್ ಟ್ರೀಟ್ಮೆಂಟ್ ಅಂತಂದ್ರೆ, ಮಂಡಿ ಆಸ್ಟಿಯೋಆರ್ಥರೈಟಿಸ್ ಆಗಿರ್ತಕ್ಕಂಥವ್ರಿಗೆ ಸರ್ಜರಿ ಇಲ್ದಂಗೆ ನಾವು ಟ್ರೀಟ್ಮೆಂಟ್ ಅಲ್ಲಿ ಅಂದ್ರೆ ಇಂಜೆಕ್ಷನ್ಸ್ ಆಗ್ಬೋದು, ನಾವು ಫುಡ್ ಅಲ್ಲಿ ಸಪ್ಲಿಮೆಂಟ್ಸ್ ಗಳಾಗ್ಬೋದು, ಊಟದಲ್ಲಿ ಇರ್ತಕ್ಕಂಥ ಪಥ್ಯಗಳಾಗ್ಬೋದು, ಮತ್ತೆ ಕೆಲವು ರಿಸ್ಟ್ರಿಕ್ಷನ್ಸ್ ಆಗ್ಬೋದು ಡಯಟ್ ಅಲ್ಲಿ, ಮತ್ತೆ ಕೆಲವು ಹೇಳ್ತಕ್ಕಂಥ ಕೆಲವು ಎಕ್ಸರ್ಸೈಸ್ ಆಗ್ಬೋದು. ಈ ಒಂದು 4-5 ರೀತಿ ನಾವು ಮಲ್ಟಿ ಡೈಮೆನ್ಷನಲ್ ಅಪ್ರೋಚ್ ಮಾಡುವಾಗ ಈ ಮಂಡಿ ಸೌದಿರ್ತಕ್ಕಂಥದ್ದು ರೀಜನರೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಸವಿತಾ ಇರೋದು ಡಿಜನರೇಷನ್ ಆಗ್ತಾ ಬರ್ತಾ ಇದೆ, ಅದು ಫಸ್ಟ್ ಸ್ಟಾಪ್ ಆಗಬೇಕು. ಅದು ಯಾಕೆ ಆಗ್ತಾ ಇದೆ ಅಂತಂದ್ರೆ, ಬಿಕಾಸ್ ಆಫ್ ಇನ್ಫ್ಲಮೇಟರಿ ಫುಡ್ಸ್. ನಾನು ಹೇಳಿದ್ನಲ್ಲ, ಆ ಒಂದು 5-7-8 ಫುಡ್ ಇದಾವೆ, ಅದನ್ನ ಫಸ್ಟ್ ನೀವು ಎಲ್ಲೇರಿ, ನೀವು ಯಾವ ಒಂದು ರಾಜ್ಯದಲ್ಲಿ, ಯಾವ ಡಿಸ್ಟಿಕ್ ಅಲ್ಲಿ ಬೇರೆಯವರಿವ ಫಸ್ಟ್ ಸ್ಟಾಪ್ ಅವೆಲ್ಲ ಇನ್ಫ್ಲಮೇಟರಿ ಫುಡ್ ಸ್ಟಾಪ್ ಮಾಡಿ. ಇನ್ನೊಂದ್ಸರಿ ಹೇಳ್ತೀನಿ, ಟೀ ಕಾಫಿ, ಹಾಲು ಮೊಸರು, ಗೋಧಿ, ಮೈದಾ, ಚಪಾತಿ ಮತ್ತೆ ರಿಫೈಂಡ್ ಆಯಿಲ್ಸ್, ಸಕ್ಕರೆ, ಇಷ್ಟನ್ನ ಸ್ಟಾಪ್ ಮಾಡಿ ನಿಮಗೆ ಮಂಡಿ ಸವಿಯೋದು ಫಸ್ಟ್ ನಿಲ್ಲುತ್ತೆ. ಸೊ ಡಿಜನರೇಷನ್ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆಗೋದಷ್ಟೆಲ್ಲ ಮತ್ತೆ ರೀಜನರೇಷನ್ ಆಗ್ಬೇಕಾದ್ರೆ, ಅಂದ್ರೆ ಇಟ್ ಶುಡ್ ರೀಜನರೇಟ್ ಆಗೋದಕ್ಕೆ ಅಲ್ಲಿಗೆ ಏನ್ ಬೇಕು, ರೀಜನರೇಟ್ ಆಗೋದಕ್ಕೆ ಇಲ್ಲಿ ನಾವು ವಿಟಮಿನ್ಸ್ ಬೇಕು, ಬಾಡಿನಲ್ಲೂ ಇಂಜೆಕ್ಷನ್ಸ್ ಕೊಡಬೇಕು, ಅಂದ್ರೆ IV ಅದೆಲ್ಲ ಹಾಕ್ಬೇಕು. ವಿಟಮಿನ್ ಇಂಜೆಕ್ಷನ್ಸ್, ಐಡೋಸ್, ವಿಟಮಿನ್ ಸಿ, ಅಥವಾ ಕೆಲವು ನಾವು ಬೇರೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿ ಕೆಲವು ಇಂಜೆಕ್ಷನ್ಸ್ ಕೊಡ್ತೀವಿ, ಅವನ್ನೆಲ್ಲ ಕೊಡಬೇಕು. ಜೊತೆಗೆ ನಾವು ಫುಡ್ ಅಲ್ಲಿ ಕೆಲವು ಮಾಡಿಫಿಕೇಶನ್ ಮಾಡ್ಕೊಂತೀವಿ, ಅಂದ್ರೆ ಹೈ ಪ್ರೋಟೀನ್ ಫುಡ್, ಅಂದ್ರೆ ವೆಜಿಟೇರಿಯನ್ಸ್ ಆದ್ರೆ ಮೆಂತ್ಯ ಕಾಳು ಮೊಳಕೆ ಬಂದಿರೋದು, ಸ್ವಲ್ಪ ಲೈಟ್ ಆಗಿ ಒಂದು ಅರ್ಧ ಚಮಚ 1 ಚಮಚ ಕರಿ ಎಳ್ಳು, ಮತ್ತೆ ಶೇಂಗಾ ಬೀಜ, ಬಾದಾಮಿ, ವಾಲ್ನಟ್ಟು, ಬಟಾಣಿ, ಹಸಿ ಬಟಾಣಿ, ಇವೆಲ್ಲ, ಮತ್ತೆ ಜಾಸ್ತಿ ಬೇಳೆಕಾಳುಗಳು, ಇವೆಲ್ಲ ಇವನ್ನ ಕೊಡ್ತೀವಿ. ನಾನ್ ವೆಜಿಟೇರಿಯನ್ಸ್ ಆದ್ರೆ ಅವರಿಗೆ ನಾಟಿ ಕೋಳಿ ಮೊಟ್ಟೆ, ಮತ್ತೆ ನಾಟಿ ಚಿಕನ್ನು, ಅಥವಾ ಈ ತರ ಹೆಲ್ತಿ ಆಗಿರ್ತಕ್ಕಂಥ ಫಿಶ್, ಪ್ರಾನ್ಸ್, ಈ ತರ ಪ್ರೋಟೀನ್ಸ್ ಕೊಡ್ತಾ ಹೋಗ್ತೀವಿ. ಅವರಿಗೆ ಅಡ್ವೈಸ್ ಮಾಡಿರ್ತೀವಿ ಡಯಟ್ ಅಲ್ಲಿ. ಸೊ ಅದೇನ್ ಮಾಡುತ್ತೆ, ಸ್ಲೋಲಿ ಬಿಲ್ಡ್ ಆಗುತ್ತೆ. ಬಟ್ ಇದೆಲ್ಲ ಕೊಡೋಕ್ಕಿಂತ ಮುಂಚೆ ಅವ್ರಿಗೆ ಡೈಜೆಷನ್ ಇಶ್ಯೂ ಇರುತ್ತೆ. ಹಂಗಾಗಿ ನೀವು ಯಾರೇ ಮಂಡಿನ ಇರ್ತಕ್ಕಂಥ ಪೇಷಂಟ್ ನೋಡಿ, ಅವರಿಗೆ ಗ್ಯಾಸ್ಟ್ರಿಕ್ ಇರುತ್ತೆ, ಸ್ವಲ್ಪ ಬೇಳೆಕಾಳು ತಿಂದ್ರೆ ಅವ್ರಿಗೆ ಗ್ಯಾಸ್ ಉತ್ಪತ್ತಿ ಆಗುತ್ತೆ, ತೇಗ್ ಬರುತ್ತೆ ಅಂತೆಲ್ಲ ಹೇಳ್ತಾರೆ. ಸೊ ಇದಕ್ಕೆ ಫಸ್ಟ್ ನಾವು ಅದನ್ನ ಈ ಒಂದು ಕರಡನ್ನ ಕ್ಲೀನ್ ಮಾಡಬೇಕು. ಕರಡನ್ನ ಕ್ಲೀನ್ ಮಾಡೋದಕ್ಕೆ ನಾವು ಒಂದು ಹರಿತಕ್ಕೆ ಅಂತ ಒಂದು ಪೌಡರ್ ಕೊಡ್ತೀವಿ ದಿನ ರಾತ್ರಿ, ಅದನ್ನ ಸೇವನೆ ಮಾಡ್ತಾ ಇರ್ತಾರೆ. ಒಂದು 15 ದಿನ 20 ದಿನದಲ್ಲಿ ಕರಡು ಸ್ವಲ್ಪ ಕ್ಲೀನ್ ಆಗ್ತಾ ಹೋಗುತ್ತೆ. ಮತ್ತೆ ಬೆಳಿಗ್ಗೆ ಟೈಮು ಬೂದುಗುಂಬಳಕಾಯಿ ಜ್ಯೂಸ್ ಹೇಳ್ತೀವಿ. ಬೂದುಗುಂಬಳಕಾಯಿ ಜ್ಯೂಸ್ ಇಲ್ಲಾಂದ್ರೆ ಯಾವ್ದಾದ್ರು ಒಂದು ನ್ಯಾಚುರಲ್ ಆಗಿರ್ತಕ್ಕಂಥ ಜ್ಯೂಸಸ್, ಅದೇ ಕರಡು ಕ್ಲೀನ್ ಆಗ್ತಾ ಹೋಗುತ್ತೆ. ಸೊ ಡೈಜೆಷನ್ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಡೈಜೆಷನ್ ಪವರ್ ಜಾಸ್ತಿ ಆಗುವಾಗ ಮಂಡಿಯ ಒಂದು ರೀಜನರೇಷನ್, ಅದೇ ಪ್ರೋಟೀನ್ ಅಬ್ಸರ್ವ್ ಆಗುತ್ತೆ, ಡೈಜೆಷನ್ ಆಗುತ್ತೆ, ಪ್ರೋಟೀನ್ ಅಬ್ಸರ್ವ್ ಆಗುತ್ತೆ, ಮತ್ತೆ ಇಲ್ಲಿಗೆಲ್ಲ ಸಪ್ಲೈ ಆಗುತ್ತೆ. ಕಾರ್ಟಿಲೇಜ್ ಬೇಸಿಕಲಿ ಬಂದು ಪ್ರೋಟೀನ್, ಈ ಪ್ರೋಟೀನ್ ಎಲ್ಲ ರೀಜನರೇಟ್ ಆಗುತ್ತೆ. ಸ್ವಲ್ಪ ಎಕ್ಸರ್ಸೈಸ್ ಮಾಡುವಾಗ ಅದು ಸ್ವಲ್ಪ ಸುತ್ತಮುತ್ತ ಇರತಕ್ಕಂಥ ಲಿಗಮೆಂಟ್ಸು, ಮತ್ತೆ ಅಲ್ಲಿರ್ತಕ್ಕಂಥ ಟೆಂಡಾನ್ಸು, ಮತ್ತೆ ಕಾರ್ಟಿಲೇಜು, ಬ್ಲಡ್ ಸರ್ಕ್ಯುಲೇಷನ್ ಎಲ್ಲನೂ ಇಂಪ್ರೂವ್ಮೆಂಟ್ ಆಗಿ ಅವರು ಕಂಪ್ಲೀಟ್ ಬೆಟರ್ ಆಗ್ತಾರೆ. ಸೊ
ಸೊ ಇದು ಕಾನ್ಸೆಪ್ಟ್ ನಮ್ಮ ಟ್ರೀಟ್ಮೆಂಟ್ ಮಂಡಿ ನೋವು ಇರ್ತಕ್ಕಂಥ ಕಾನ್ಸೆಪ್ಟ್. ಇದಕ್ಕೆ ಪ್ರೂಫ್ ಬಂದು ಯೂಶಲಿ ಎಷ್ಟೊಂದು ಮಂಡಿ ನೋವು ವಿಡಿಯೋ ಅಲ್ಲಿ ನೋಡಿರ್ತೀರಾ, ಆ ವಿಡಿಯೋ ಮೇಡಮ್ದು ಇವಾಗ ನಾನು ಇಂಟ್ರೊಡಕ್ಷನ್ ತಗೊಂತೀನಿ. ಸೊ ಒಂದು ಮೈಕ್ ತಗೊಂಡು ಇಂಟ್ರೊಡಕ್ಷನ್ ತಗೊಂತೀನಿ. ಬಟ್ ಇವತ್ತು ನಾನು ಹೇಳಿರ್ತಕ್ಕಂಥ ಒಂದು ಎಕ್ಸ್ರೇ ಬಂದ್ಬಿಟ್ಟು ಈ ತರ, ಮುಂಚೆ ಇದ್ದಿರೋ ಎಕ್ಸ್ರೇ ಈ ತರ ಇದೆ. ಎಕ್ಸ್ರೇ ಪ್ರೂಫ್ ಬೇಕು, ಯಾಕಂದ್ರೆ ಪೇಷಂಟ್ಗೆ ನೋವು ಕಡಿಮೆ ಆಗೋದು ಜಸ್ಟ್ ಪೈನ್ ಕಿಲ್ಲರ್ ಇಂದ ಕಡಿಮೆ ಆಗ್ಬೋದು, ಅಥವಾ ಏನೋ ಒಂದು ಯಾವ್ದೋ ಒಂದು ಮಾತ್ರೆ ತಗೊಂಡ್ರೆ ಪೈನ್ ಕಿಲ್ಲರ್. ಬಟ್ ಇದೆಲ್ಲ ಮುಖ್ಯವಾಗಿ ಅಲ್ಲಿ ಪೈನ್ ರೀಜನರೇಟ್ ಆಗುವಾಗ ಆಗ್ತಾ ಇದೆ. ಸೊ ರೀಜನರೇಟ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಇವು ನಮ್ಮ ಟ್ರೀಟ್ಮೆಂಟ್ ತಗೊಂಡು ಸ್ಟಾರ್ಟ್ ಮಾಡಿ 4 months ಆಯ್ತು. 4 monthsಗೆ ಇಲ್ಲಿರತಕ್ಕಂಥದ್ದು ಇಷ್ಟು ಹೋಗಿದೆ, ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಈ ಸ್ಪೇಸ್ ಇರೋದೇ ಕಾರ್ಟಿಲೇಜ್. ಸೊ ಅದು ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ. ಇನ್ನೊಂದು 4 months ಆಗೋಟೊತ್ತಿಗೆ ಇದು ಸ್ಪೇಸ್ ಇನ್ನೂ ಜಾಸ್ತಿ ಆಗುತ್ತೆ. ಆಲ್ಮೋಸ್ಟ್ ಒಂದು 6 months 1 year ಒಳಗಡೆ ಕಂಪ್ಲೀಟ್ ಸ್ಪೇಸ್ ಬರುತ್ತೆ. ಆಗ ಗ್ರೇಡ್ 1 ಇಲ್ಲ ಗ್ರೇಡ್ 2 ಬರುತ್ತೆ. ಅಂದ್ರೆ ಗ್ರೇಡ್ 4 ಇರೋದು ಗ್ರೇಡ್ 3, ಗ್ರೇಡ್ 3, ಗ್ರೇಡ್ 2, ಗ್ರೇಡ್ 2 ಇರೋದು ಗ್ರೇಡ್ 1 ಬಂದು ಕಂಪ್ಲೀಟ್ ರೀಜನ್. ಅವಾಗ ಮೆಟ್ಟಿಳಿದ್ರು, ಹತ್ತಿದ್ರು ಅಥವಾ ಕೆಳಗಡೆ ಕೂತ್ಕೊಂಡ್ರು ಕೂಡ ಪೇನ್ ಆಗಲ್ಲ. ಸೊ ಇದು ನಮ್ಮ ಒಂದು ಈ ರೀಜನರೇಷನ್ ಆಗಿರ್ತಕ್ಕಂಥ ಒಂದು ಎಕ್ಸ್ರೇ ಪ್ರೂಫ್ ಸ್ನೇಹಿತರೆ. ಸೊ ಇಷ್ಟನ್ನ ಹೇಳ್ತಾ ಮಂಡಿ ರೀಜನರೇಟ್ ಮಾಡೋದಕ್ಕೆ ಇಷ್ಟೆಲ್ಲ ಮೆಥಡ್ಸ್ ಇದೆ. ಸೊ ಇಷ್ಟೆಲ್ಲ ಇಂಜೆಕ್ಷನ್ಸ್ ಎಲ್ಲ ಇದಾವೆ. ಮತ್ತೆ ಒಂದೇ ಸರಿಗೆ ನೀವು ದುಡುಕ್ಬಿಟ್ಟು ಏನೋ ಮೇಜರ್ ಡಿಸಿಷನ್ ತಗೊಳಕ್ ಹೋಗ್ಬೇಡಿ. ಒಂದ್ಸರಿ ನೈಫ್ ಕಟ್ ಆಯ್ತು ಅಂದ್ರೆ ನೀವು ಲೈಫ್ ಟೈಮು ಅದು ಸೈಕಲಾಜಿಕಲಿ ಇಂಪ್ರೆಷನ್ ಉಳಿಯುತ್ತೆ. ಮತ್ತೆ ನೀವು ಬಸ್ ಹತ್ತಕ್ಕೆ, ಇಳಿಯಕ್ಕೆ, ಟ್ರೈನ್ ಹತ್ತಕ್ಕೆ ಇದೆಲ್ಲನೂ ಕಷ್ಟ ಆಗ್ತಾ ಹೋಗುತ್ತೆ. ಬಿಕಾಸ್ ಒಂದು ಲೆವೆಲ್ ಮೇಲೆ ಫೋಲ್ಡ್ ಮಾಡೋಕ್ಕಾಗಲ್ಲ. ಅದ್ರ ಬದಲು ನ್ಯಾಚುರಲ್ ಆಗಿ ಎಷ್ಟು ರೀಜನರೇಷನ್ ಮಾಡ್ಕೊಂಡು ಕಮ್ಮಿ ಮಾಡ್ಕೊಳಕ್ಕಾಗುತ್ತೋ ಅದನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತೇನೆ.